Hello friends, welcome to my channel Parichaya. I am Naveen Hadamane. I am going to deal with vocabulary today. ಇವತ್ತು ನಾನು ಕಳಿಸ್ತಾ ಇರುವಂತಹ vocabulary ಏನಪ್ಪ ಅಂತಂದರೆ ಒಂದಷ್ಟು ಡಾಕ್ಟರ್ಗಳ ಬಗ್ಗೆ ಮಾತಾಡುವಂಥದ್ದು. ಯಾವ್ಯಾವ ಡಾಕ್ಟರ್ಗಳನ್ನ ಏನಂತಾರೆ, ಯಾಕೆ ಹಾಗಂತಾರೆ, ಆ ಪದ ಹೇಗೆ ಉತ್ಪತ್ತಿ ಆಯಿತು ಅನ್ನೋಂಥ ಎಟಿಮಾಲಜಿಯನ್ನು ತಿಳ್ಕೊಂಡು ನಾವು ಇನ್ನೊಂದಷ್ಟು ಪದಗಳನ್ನು ಕೂಡ ಅರ್ಥ ಮಾಡ್ಕೋತಾ ಹೋಗ್ಬೋದು. ಅದರಲ್ಲಿ ಮೊದಲನೇ ಪದ ಗೈನಕಾಲಜಿಸ್ಟ್. ಗೈನಕಾಲಜಿಸ್ಟ್ ಅನ್ನೋವಂಥ ಪದ ಗೈನೆಕ್ ಅನ್ನೋವಂಥ ಪದದಿಂದ ಬಂದಿದೆ. ಆ ರೂಟ್ನ ಅರ್ಥ ವುಮನ್ ಅಂತ, ಹೆಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು. ಸ್ತ್ರೀ ರೋಗ ತಜ್ಞರಿಗೆ ನಾವು ಗೈನಕಾಲಜಿಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವು ಆ್ಯಂಡ್ರೋಜಿನಿಸ್ಟ್ ಅಥವಾ ಮೀಸೋಜಿನಿಸ್ಟ್ ಈ ಥರದ ಪದಗಳನ್ನು ಕೇಳಿದ್ರಿ. ಆ ಪದಗಳು ಕೂಡ ಹೆಣ್ಣಿಗೆ ಸಂಬಂಧಪಟ್ಟಿರೋವಂಥವೇ. ಸೊ ಹೆಣ್ಣಿಗೆ ಸಂಬಂಧಪಟ್ಟಂಥ ರೋಗಗಳನ್ನು ಟ್ರೀಟ್ ಮಾಡೋವಂಥ ಡಾಕ್ಟ್ರುಗಳಿಗೆ ಗೈನಕಾಲಜಿಸ್ಟ್ ಅಂತ ಕರೀತಾರೆ. ಅದೇನೇ ಆಬ್ಸ್ಟೆಟ್ರಿಷಿಯನ್ ಅಂತ ಹೇಳ್ತಾರೆ. ಆಬ್ಸ್ಟೆಟ್ರಿಷಿಯನ್ ಅನ್ನೋವಂಥ ಪದ ಆಬ್ಸ್ಟೆಟ್ರಿಕ್ಸ್ ಅನ್ನೋವಂಥ ಪದದಿಂದ ಬಂದಿದೆ. ಆ ರೂಟ್ನ ಅರ್ಥ ಮಿಡ್ವೈಫ್ ಅಂತ. ಮಿಡ್ವೈಫ್ ಅಂತಂದರೆ ಸೂಲಗಿತ್ತಿ, ಯಾರು ಹೆರಿಗೆ ಮಾಡಿಸ್ತಾರೆ, ಹೆಣ್ಣಿನ ಪ್ರಸೂತಿ ಇವೆಲ್ಲವನ್ನು ಕೂಡ ನೋಡ್ಕೊಳ್ಳೋವಂಥ ಮಿಡ್ವೈಫ್ ಏನಿರ್ತಾರೆ ಅವರಿಗೆ ಆಬ್ಸ್ಟೆಟ್ರಿಷಿಯನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆ ಮಿಡ್ವೈಫ್ ಅನ್ನೋಂಥ ಪದದಿಂದನೇ ಈ ಡಾಕ್ಟ್ರುಗಳಿಗೆ ಆ ಹೆಸರು ಬಂದಿರೋವಂಥದ್ದು. ಸೊ ಅವರು ಮಗು ಹುಟ್ಟಕ್ಕೆ ಸ್ವಲ್ಪ ಮುಂಚಿನ ಮತ್ತು ಹುಟ್ಟಿದ ತಕ್ಷಣ ತಾಯಿ ಮತ್ತು ಮಗುವಿನ ಬಗ್ಗೆ ಕೇರ್ ತಗೊಳ್ಳೋವಂಥವ್ರಾಗಿರ್ತಾರೆ. ಅಂಥ ಡಾಕ್ಟ್ರುಗಳನ್ನ ಆಬ್ಸ್ಟೆಟ್ರಿಷಿಯನ್ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟು ಮಗು ಹುಟ್ಟಿದ ಮೇಲೆ ಆ ಮಗುವಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ನೋಡುವಂಥದ್ದು, ಅವರ ಆರೋಗ್ಯದ ಕಾಳಜಿ ಮಾಡೋವಂಥದ್ದು, ಅದನ್ನೆಲ್ಲನೂ ಕೂಡ ಒಬ್ಬ ಮಕ್ಕಳ ಡಾಕ್ಟ್ರು ನೋಡ್ತಾರೆ. ಆ ಮಕ್ಕಳ ಡಾಕ್ಟ್ರಿಗೆ ಪೀಡಿಯಾಟ್ರಿಷಿಯನ್ ಅಂತ ಹೇಳ್ತಾರೆ. ಈ ಪೀಡಿಯಾಟ್ರಿಷಿಯನ್ ಅನ್ನೋ ಬಂದಿರೋವಂಥದ್ದು ಪೇಡೋಸ್ ಅನ್ನೋವಂಥ ರೂಟ್ನಿಂದ. ಪೇಡೋಸ್ ಅಂತ ಅಂದ್ರೇ ಚೈಲ್ಡ್ ಅಂತ. ಹಾಗಾಗೇ ಪೀಡಿಯಾಟ್ರಿಷಿಯನ್ ಅಂದರೆ ಇಯಾಟ್ರಿಯಾ ಅಂತ ಅಂದರೆ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ಮೆಡಿಕಲ್ ಟ್ರೀಟ್ಮೆಂಟ್. ಮೆಡಿಕಲ್ ಟ್ರೀಟ್ಮೆಂಟನ್ನು ಮಾಡೋವಂಥದ್ದು, ಮಗುವಿನ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡೋವಂಥವ್ರಿಗೆ ಪೀಡಿಯಾಟ್ರಿಷಿಯನ್ ಅಂತ ಹೇಳ್ಬಿಟ್ಟು ಕರೀತಾರೆ. ನೀವು ಪೆಡಗಾಜಿ ಅನ್ನೋ ಪದ ಕೇಳಿರ್ತೀರ. ಪೆಡಗಾಜಿ, ಪೆಡೋಸ್ ಅನ್ನೋ ಅಂಥದ್ದು ಮಗುವಿಗೆ ಸಂಬಂಧಪಟ್ಟಿರುವಂಥದ್ದು. ಮಗುವಿನ ಗೋಸ್ ಅಂತ ಅಂದರೆ ಕರ್ಕೊಂಡು ಹೋಗೋವಂಥದ್ದು, ಲೀಡಿಂಗ್, ಮಗುವನ್ನು ಕರ್ಕೊಂಡು ಹೋಗೋವಂಥದ್ದು, ಕಲಿಕೆಗೆ ಸಂಬಂಧಪಟ್ಟಿರೋವಂಥದ್ದು, ಮಗುವಿನ ಕಲಿಕೆಗೆ ಸಂಬಂಧಪಟ್ಟಿರೋದನ್ನು ಪೆಡಗಾಜಿ ಅಂತ ಕರೀತಾರೆ. ಹಾಗಾಗಿನೇ ಅದು ಪೇಡೋಸಿಂದನೇ ಬಂದಿರೋವಂಥದ್ದು, ಚೈಲ್ಡ್ ಅಂತ ಪೇಡೋಸ್ ಅಂತ ಅಂದರೆ. ನೆಕ್ಸ್ಟ್ ಡೆರ್ಮಟಾಲಜಿಸ್ಟ್. ಡೆರ್ಮಟಾಲಜಿಸ್ಟ್ ಅಂತ ಅಂದರೆ ಡೆರ್ಮಾ ಅಂತ ಅಂದ್ರೇ ಹೊರಗಡೆ ಲೇಯರ್ ಅಥವಾ ಸ್ಕಿನ್. ಸೊ ಸ್ಕಿನ್ಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳಿಗೆ ಒಬ್ಬ ಡೆರ್ಮಟಾಲಜಿಸ್ಟ್ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾರೆ. ಸೊ ನಿಮಗೆ ಟ್ಯಾಕ್ಸಿಡರ್ಮ್ ಅಂತ ಕೇಳಿರ್ತೀರಾ, ಎಂಡೋಡರ್ಮಿಕ್ ಅಂತ ಕೇಳ್ತೀರಾ, ಎಕ್ಸೋಡರ್ಮಿಕ್ ಅಂತ ಕೇಳ್ತೀರಾ. ಇನ್ನೂ ಒಂದು ಪದ ಇದೆ ಪ್ಯಾಕಿಡರ್ಮ್ ಅಂತ ಕೇಳ್ತೀವಿ. ಪ್ಯಾಕಿ ಅಂತ ಅಂದ್ರೇ ಒರಟಾಗಿರೋವಂಥದ್ದು, ಥಿಕ್ಕಿರೋವಂಥದ್ದು, ದಪ್ಪ ಚರ್ಮ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಈ ಆನೆಗಳು, ಕೇಂಡಾಮೃಗಗಳು ಅಥವಾ ಹಿಪೋಪಟಮಸ್ ಇರ್ಬೋದು, ಇವೆಲ್ಲವೂ ಕೂಡ ಒರಟಾಗಿರೋ ಚರ್ಮ ಇರುತ್ತೆ. ಅವೆಲ್ಲವನ್ನು ಕೂಡ ಪ್ಯಾಕಿಡರ್ಮ್ಸ್ ಅಂತ ಹೇಳ್ಬಿಟ್ಟು ಕರೆಸಿ. ಸೊ ಅದೆಲ್ಲದೂ ಬಂದಿರೋವಂಥದ್ದು ಡರ್ಮಿನ ಪದ ರೂಟ್ನಿಂದ. ಡರ್ಮೋಸ್ ಅಂತ ಅಂದರೆ ಚರ್ಮ ಅಂತ. ಓಕೆ, ಸೊ ಮುಂದಿನದು ಆಫ್ಥಾಲ್ಮಾಲಜಿಸ್ಟ್. ಆಫ್ಥಾಲ್ಮೋಸ್ ಅಂತ ಅಂದ್ರೇ ಐ ಅಂತ, ಕಣ್ಣಿಗೆ ಸಂಬಂಧಪಟ್ಟಿದ್ದು, ಕಣ್ಣಿನ ಆಪ್ರೇಷನ್ ಮಾಡೋವಂಥದ್ದು, ಕ್ಯಾಟ್ರಾಕ್ಟ್ ಮಾಡೋವಂಥದ್ದು, ಈ ಥರದ್ದೆಲ್ಲ ಆಪ್ರೇಷನ್ಸನ್ನು ಮಾಡೋವಂಥದ್ದು, ಕಣ್ಣಿನ ಚಿಕಿತ್ಸೆ ಮಾಡೋವಂಥ ಡಾಕ್ಟ್ರುಗಳಿಗೆ ಆಫ್ಥಾಲ್ಮೋಸ್ ಅನ್ನೋಂಥ ರೂಟ್ನಿಂದ ಬಂದಿರೋದ್ರಿಂದ ಅವ್ರಿಗೆ ಆಫ್ಥಾಲ್ಮಾಲಜಿಸ್ಟ್ ಅಂತ ಹೇಳಿಬಿಟ್ಟು ಕರೀತಾರೆ. ಇವರಿಗೆ ಮುಂಚೆ ಆಕ್ಯುಲಿಸ್ಟ್ ಅಂತ ಕರೀತಾಯಿದ್ರು. ಆಕ್ಯುಲಾರ್ ಅಂತ ಅಂದರೂ ಕೂಡ ಕಣ್ಣಿಗೆ ಸಂಬಂಧಪಟ್ಟಿದ್ದೆ. ನಿಮಗೆ ಗೊತ್ತಿರುತ್ತೆ, ಬೈನಾಕ್ಯುಲರ್ ಅಂತ ಹೇಳ್ತಾರೆ. ಬೈನಾಕ್ಯುಲರ್ ಅಂದರೆ ಬೈ ಅಂತಂದರೆ ಎರಡು, ಆಕ್ಯುಲರ್ ಅಂದರೆ ಕಣ್ಣುಗಳು, ಎರಡೂ ಕಣ್ಣುಗಳಿಂದ ನೋಡೋದಕ್ಕೆ ಇರುವಂಥ ದೂರದರ್ಶಕಗಳಿಗೆ ಬೈನಾಕ್ಯುಲರ್ ಅಂತಾರೆ. ಅದೇ ಒಂದೇ ಕಣ್ಣಲ್ಲಿ ನೋಡೋ ಅಂಥದ್ದು ಇರುತ್ತೆ, ಸೈಲರ್ಸ್ ಎಲ್ಲ ಉಪಯೋಗಿಸ್ತಾ ಇರ್ತಾರೆ ಹಡಗ್ನಲ್ಲಿ ಹೋಗುವಂಥವ್ರು. ಅದನ್ನು ಮಾನೋ ಅಂತಂದರೆ ಒಂದು, ಆಕ್ಯುಲರ್ ಅಂದರೆ ಕಣ್ಣು, ಒಂದು ಕಣ್ಣಲ್ಲಿ ನೋಡೋ ಅಂಥದ್ದನ್ನು ಮಾನೋಕ್ಯುಲರ್ಸ್ ಅಂತ ಹೇಳ್ತಾರೆ. ಸೊ ಆಕ್ಯುಲಿಸ್ಟ್ ಅನ್ನೋ ಅಂಥದ್ದು ಮತ್ತು ಈ ಆಫ್ಥಾಲ್ಮಾಲಜಿಸ್ಟ್ ಅನ್ನೋ ಅಂಥದ್ದು ಎರಡೂ ಕೂಡ ಕಣ್ಣಿಗೆ ಟ್ರೀಟ್ಮೆಂಟ್ ಮಾಡುವಂಥವ್ರನ್ನೇ ಕರೆಯುವಂಥದ್ದು. ಆದರೆ ಇವ್ರನ್ನ ನೀವು ಆಪ್ಟಿಷಿಯನ್ಗಳ ಜೊತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಆಪ್ಟೋಮೆಟ್ರಿಸ್ಟ್ಗಳ ಜೊತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆಪ್ಟೋ ಅಂದರೆ ಬೆಳಕು, ಮೆಟ್ರಿ ಅಂತ ಅಂದರೆ ಮೆಷರ್ಮೆಂಟ್. ಸೊ ಕಣ್ಣಿನ ಯಾವ ಲೆನ್ಸ್ ಬೇಕು ಅಂತ ಹೇಳ್ಬಿಟ್ಟು ಅಳತೆ ಮಾಡಿಕೊಡ್ತಾರಲ್ಲ, ಅವರು ಡಾಕ್ಟ್ರುಗಳಲ್ಲ, ಅವ್ರು ಆಪ್ರೇಷನ್ ಎಲ್ಲ ಮಾಡಲಿಕ್ಕಾಗಲ್ಲ ಅವ್ರಿಗೆ. ಸೊ ಬರೀ ಲೆನ್ಸನ್ನು ತಯಾರು ಮಾಡೋವಂಥದ್ದು ಮತ್ತು ಅಳತೆ ಮಾಡೋವಂಥದ್ದು, ಇಂಥ ಕೆಲಸಗಳನ್ನು ಮಾಡೋವಂಥವ್ರು ಒಬ್ಬ ಆಪ್ಟಿಷಿಯನ್ ಆಗಿರ್ತಾರೆ ಅಥವಾ ಆಪ್ಟೋಮೆಟ್ರಿಸ್ಟ್ ಆಗಿರ್ತಾರೆ. ಆದರೆ ಆಪ್ರೇಷನ್ಗಳು ಮಾಡಬೇಕು, ಕಣ್ಣಿನ ಟ್ರೀಟ್ಮೆಂಟ್ ಮಾಡಬೇಕು ಅಂತಂದರೆ ಅದು ಆಫ್ಥಾಲ್ಮಾಲಜಿಸ್ಟಿಂದನೇ ಆಗಬೇಕಾಗಿರುವಂಥದ್ದು. ಮತ್ತು ನೋಡಿ ಆರ್ಥೋಪೆಡಿಸ್ಟ್ ಅಂತ ಹೇಳ್ತೀವಿ.
ನಿಮ್ಗೆ ಈಗಾಗಲೇ ರೂಢಿಯಾಗಿರುತ್ತೆ ಕೇಳಿ, ಆದರೂ ಕೂಡ ನೆನಪಿರಲಿ. ಆರ್ಥೋ ಅನ್ನೋ ಅಂಥದ್ದು ಮೂಳೆಗೆ ಸಂಬಂಧಪಟ್ಟಿದ್ದು. ಮೂಳೆ ಡಾಕ್ಟ್ರುಗಳಿಗೆ ಆರ್ಥೋಪೆಡಿಸ್ಟ್ ಅಂತ ಹೇಳ್ತಾರೆ. ಆದರೆ ಇದು ಬಂದಿರೋ ಅಂಥದ್ದು ಇಂಟ್ರೆಸ್ಟಿಂಗ್ ಇದೆ ರೂಟು. ಆರ್ಥೋ ಅಂತಂದರೆ ಆ್ಯಕ್ಚುಲಿ ಸ್ಟ್ರೈಟ್ ಮಾಡೋ ಅಂಥದ್ದು, ನೇರ ಮಾಡೋ ಅಂಥದ್ದು. ಪೆಡೋಸ್ ಅಂದರೆ ಏನು ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೀವಿ. ಮಕ್ಕಳ ಶಾಸ್ತ್ರಕ್ಕೆ ನಾವು ಪೀಡಿಯಾಟ್ರಿಷಿಯನ್ ಅಂತ ಹೇಳ್ಬಿಟ್ಟು, ಪೀಡಿಯಾಟ್ರಿಕ್ಸ್ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಆರ್ಥೋಪೆಡಿಕ್ಸ್ ಯಾಕೆ ಅಂತ ಅಂದರೆ, ಮಕ್ಕಳು ಸಾಕಷ್ಟು ಮೂಳೆಗಳನ್ನೆಲ್ಲ ಮುರ್ಕೊಂಡು ಉಳುಕಿಸ್ಕೊಂಡು ಹಿಂಗೆಲ್ಲ ಬರ್ತಾಯಿದ್ರು. ಅವ್ರು ಟ್ರೀಟ್ ಮಾಡೋ ಅಂಥದ್ದೇ ಈ ಆರ್ಥೋಪೆಡಿಷಿಯನ್ಗಳ ಕೆಲಸ ಆಗಿತ್ತು ಶುರುವಿನಲ್ಲಿ. ಈಗ ಎಲ್ಲರ ಮೂಳೆಗಳನ್ನು ಮಾಡ್ತಾರೆ ಅವರು, ಆದರೆ ಮುಂಚೆ ಆಗಿದ್ದರಿಂದನೇ ಮಕ್ಕಳನ್ನು ನೇರ ಮಾಡೋವಂಥದ್ದು, ಮಕ್ಕಳ ಮೂಳೆಯನ್ನು ನೇರ ಮಾಡೋವಂಥದ್ದು. ಹೀಗೆ ಆಗ್ತಾ ಆಗ್ತಾ ಆರ್ಥೋಪೆಡಿಷಿಯನ್ ಅನ್ನೋ ಅಂಥದ್ದು ಪದ ಬಂದಿರೋ ಅಂಥದ್ದು. ಹಾಗಾಗಿ ಅವರು ಮೂಳೆಯನ್ನು ಸರಿ ಮಾಡುವಂಥ ಡಾಕ್ಟ್ರುಗಳು ಆರ್ಥೋಪೆಡಿಷಿಯನ್ ಆಗಿರ್ತಾರೆ. ಅದೇ ಕಾರ್ಡಿಯಾಲಜಿಸ್ಟ್, ಕಾರ್ಡೋಸ್ ಅನ್ನೋ ಅಂಥದ್ದೆಲ್ಲದು ಕೂಡ ಹಾರ್ಟಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಕಾರ್ಡಿಯಾಲಜಿಸ್ಟ್ ಅಂತ ಅಂದರೆ ಹೃದಯ ತಜ್ಞರು. ಸೊ ನೀವು ಕಾರ್ಡಿಯಾಲಜಿ ಅನ್ನೋದು ಹೃದಯ ತಜ್ಞರಿಗೆ ಆಗೋವಂಥ ಶಾಸ್ತ್ರ, ಅವರ ಶಾಸ್ತ್ರ ಅನ್ನೋದಾದರೆ ನಿಮಗೆ ಇನ್ವಿಟೇಷನ್ಗಳಲ್ಲೆಲ್ಲ ನೋಡಿರ್ತೀರ, ಐ ಕಾರ್ಡಿಯಲಿ ಇನ್ವೈಟ್ ಯು ಅಂತ ಹೇಳ್ತಾರೆ. ಹಾಗಂದರೆ ನಾವು ಹೃದಯದಿಂದ ನಿಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಕಾರ್ಡಿಯಾಲಜಿಸ್ಟ್, ಕಾರ್ಡಿಯಲ್ ಇವೆಲ್ಲವೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳು. ನೆಕ್ಸ್ಟ್ ನ್ಯೂರಾಲಜಿಸ್ಟ್. ನ್ಯೂರೋ ಅಂತ ಅನ್ನೋ ನ್ಯೂರೋಸ್ ಅನ್ನೋ ಅಂಥದ್ದು ಅದು ನರ್ವ್ಗಳಿಗೆ ಸಂಬಂಧಪಟ್ಟಿರುವಂಥದ್ದು. ನರಗಳಲ್ಲಿ ಏನಾಗುತ್ತೆ, ಬ್ರೈನ್ನಲ್ಲಿ ಏನಾಗುತ್ತೆ, ಯಾವುದರಿಂದ ಏನು ಪ್ರಾಬ್ಲಮ್ ಆಗ್ತಾಯಿದೆ, ಇಂಥದ್ದೆಲ್ಲದೂ ಕೂಡ ಒಬ್ಬ ನ್ಯೂರಾಲಜಿಸ್ಟಿಗೆ ಸಂಬಂಧಪಟ್ಟಿರುವಂಥದ್ದು. ಅವರು ನಿಮ್ಮ ನರ್ವ್ಸ್ಗಳನ್ನು ಸರಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ನರ್ವ್ಸಿಂದ ಆಗಿರುವಂಥ ಕಾಯಿಲೆಗಳನ್ನು ಸರಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಅದೇ ನ್ಯೂರಾಟಿಕ್ ಅನ್ನೋ ಅಂಥ ಪದಗಳು ಏನಂತ ಅಂದರೆ, ಇದು ಅಲ್ಲಿಗೆ ಹತ್ರವಾಗಿ ಕಂಡರೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಇದರ ಅರ್ಥ ಏನು ಅಂತಂದರೆ, ಗೀಳನ್ನು ಹಚ್ಕೊಂಡಿರ್ತಾರೆ. ಯಾವಾಗಲೂ ಮತ್ತೆ ಕೈ ತೊಳ್ಕೊತಾ ಇರ್ತಾರೆ, ಮತ್ತೆ ನನ್ನ ದುಡ್ಡು ಎಷ್ಟಿದೆ ಅಂತ ಹೇಳ್ಬಿಟ್ಟು ಎಣಿಸ್ತಾ ಇರ್ತಾರೆ, ಮತ್ತೆ ಬೀಗ ಹಾಕಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಇಂಥ ಗೀಳು ಅನ್ನೋಂಥ ರೋಗ ಏನಿರುತ್ತಲ್ಲ, ಇದನ್ನು ಅವರು ನ್ಯೂರಾಟಿಕ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅದೇನೇ ಅವ್ರಿಗೇನಾದ್ರು ತೀರಾ ಹೆಚ್ಚಾಗಿಬಿಟ್ಟು ಕಾಯಿಲೆ ಥರ ಆಗೋಯಿತು ಅಂತಂದರೆ ಅವರು ಸೈಕಾಟಿಕ್ ಆಗ್ತಾರೆ. ಸೈಕಾಟಿಕ್ ಅನ್ನೋ ಅಂಥದ್ದು PSYCHE ಏನಿದೆ, ಸೈಕೆ ಅನ್ನೋದು ಮೈಂಡ್ ಅಥವಾ ಸೋಲಿಂದ ಬಂದಿರೋವಂಥದ್ದು. ಸೊ ಸೈಕೆ ಅಂತ ಎಲ್ಲೇ ಬಂದರೂ ಕೂಡ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ನಿಮಗೆ ನೆನಪಿರಲಿ. ಹಾಗಾಗಿನೇ ಸೈಕಾಲಜಿಸ್ಟ್ ಅನ್ನೋ ಅಂಥವರು ಮೈಂಡನ್ನು ಸ್ಟಡಿ ಮಾಡುವಂತಹ ವ್ಯಕ್ತಿ, ಸೈಕಾಲಜಿಸ್ಟ್. ಅದೇ ರೀತಿ ನೀವು ಸೈಕಿಯಾಟ್ರಿಸ್ಟ್ ಅನ್ನೋ ಅಂಥದ್ದು, ಸೈಕೆ ಅಂದರೆ ಮೈಂಡು, ಇಯಾಟ್ರಿಯಾ ಅಂದರೆ ನಾನು ಈಗಾಗಲೇ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳಿದ್ದೀನಿ. ಆ ಟ್ರೀಟ್ಮೆಂಟ್ ಮಾಡೋ ಅಂಥವ್ರಿಗೆ ಸೈಕಿಯಾಟ್ರಿಸ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೈಕ್ ಅಂದರೆ ಮೈಂಡು, ಇಯಾಟ್ರಿಯಾ ಅನ್ನೋ ಟ್ರೀಟ್ಮೆಂಟ್, ಇಷ್ಟ ಅಂತ ಅಂದರೆ ಪರ್ಸನ್. ಸೊ ಈ ಸೈಕಿಯಾಟ್ರಿಸ್ಟ್ಗಳು ಬೇರೆ ಬೇರೆ ರೂಟ್ಗಳಲ್ಲಿ ಮಾಡ್ತಾರೆ ಸೊಲ್ಯೂಷನ್ ಕೊಡೋ ಅಂಥದ್ದು. ಡಾಕ್ಟ್ರುಗಳಾಗಿ ಪೇಷಂಟ್ಗಳಿಗೆ ಬೇರೆ ಬೇರೆ ಥರ ಸೊಲ್ಯೂಷನ್ ಕೊಡ್ತಾರೆ. ಅದರಲ್ಲಿ ಸೈಕೋಥೆರಪಿಸ್ಟ್ಗಳಿರ್ತಾರೆ ಅಥವಾ ಸೈಕೋ ಅನಾಲಿಸ್ಟ್ಗಳಿರ್ತಾರೆ. ಈ ಥರದವೆಲ್ಲವನ್ನು ನೋಡಿಕೊಂಡ್ರೆ ನಮಗೆ ಸೈಕೆ ಅನ್ನೋ ಅಂಥದ್ದು ಮೈಂಡ್ಗೆ ಸಂಬಂಧಪಟ್ಟಿರೋಂಥ ಗೊತ್ತಾಗುತ್ತೆ. ಹಾಗಾದರೆ ಸೈಕೋಮೆಟ್ರಿ ಅಂದರೆ ಏನು ಹೇಳಿ? ನಾನು ಈಗ ತಾನೇ ಹೇಳಿದ್ದೀನಿ. ಮೆಟ್ರಿ ಅಂದರೆ ಏನು ಅಂತ ಹೇಳಿದ್ದೀನಿ, ಸೈಕೆ ಅಂದರೆ ಏನಂತ ಹೇಳಿದ್ದೀನಿ. ಕಾಮೆಂಟ್ನಲ್ಲಿ ತಿಳಿಸಿ. ಸೈಕೋಮೆಟ್ರಿ ಅಥವಾ ಸೈಕ್ರೋಮೆಟ್ರಿಸ್ಟ್ ಅಂತಂದರೆ ಏನಿರ್ಬೋದು ಅಂತ ಹೇಳಿ. ಇವತ್ತಿಗೆ ಇಷ್ಟು ಪಾಠ ಸಾಕು. ಥ್ಯಾಂಕ್ ಯು.